ಹಾಯ್ ಹಲೋ, ನಾನು ಹನುಮನಡಿನ ಚಮನ್. ಇವತ್ತಿನ ದಿವಸ ನಾವು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ವೈಮರಡಿ ನೋಡಲು ಬರ್ತಾ ಇದ್ದೇವೆ. ನೀವು ನೋಡುತ್ತಿದ್ದೀರಾ, ಬಣ್ಣ ಬಣ್ಣದಿಂದ ಹಾಗೂ ಲೈಟ್ಗಳ ಮೂಲಕ ಕಂಗೊಳಿಸುತ್ತಿದೆ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಅದೇನು ಶೃಂಗಾರ, ಅದೇನು ವೈಭವ ನೋಡಲೇಬೇಕಾಗಿದೆ. ನೀವೆಲ್ಲರೂ ಒಂದು ಬಾರಿಯಾದರೂ ಬಂದು ಹೋಗಿ ಈ ಮೇಲುಕೋಟೆಯ ದೇವಸ್ಥಾನಕ್ಕೆ. ಇವಾಗ ಪಲ್ಲಕ್ಕಿ ದೇವಸ್ಥಾನವನ್ನು ಸುತ್ತಾಗ್ತಾ ಇದೆ. ಅದ್ಭುತವಾಗಿರುವಂತಹ ವಜ್ರದ ಕಿರೀಟಗಳು. ಇದು ಕಲ್ಯಾಣಿಯಲ್ಲಿಯೂ ಇಂದಿನ ದಿವಸ ತಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನೋಡ್ತಾ ಇದ್ದೀರಾ, ಗುಡಿ ಶೃಂಗಾರ ಆಗಿರುವಂಥದ್ದನ್ನು. ಹಾಗೆ ಗುಡ್ಡದ ಮೇಲಿರುವಂಥ ಯೋಗ ನರಸಿಂಹನ ದೇವಸ್ಥಾನ, ಅದೇ ಮೇಲುಕೋಟೆಯಲ್ಲಿರುವಂಥ ಆಂಜನೇಯ. ಇವಾಗ ನೀವು ನೋಡುತ್ತಾ ಇರುವುದು ವೈರಮುಡಿಯಾಗಿರುವಂಥ ಚಲುವನಾರಾಯಣ ಸ್ವಾಮಿಯ ವೈಭವ ನೋಡ್ತಾ ಇದ್ದೀರಾ. ಕಣ್ಣುಗಳು ಸವಿತಾ ಇವೆ. ಇದು ಕಲ್ಯಾಣಿಯಲ್ಲಿ ತೆಗೆದಿರುವಂಥ ಒಂದು ಸಣ್ಣ ತುಣುಕು ಸ್ನೇಹಿತರೆ. ಇದೆಲ್ಲ ನಿಮಗಾಗಿ ತೋರಿಸುವ ಒಂದು ಸಣ್ಣ ಬಯಕೆಯಿಂದ ಚಲುವನಾರಾಯಣ ಸ್ವಾಮಿ ಗೋವಿಂದನ ಪ್ರದರ್ಶನ ಆರಂಭವಾಗಲಿದೆ. ನೋಡ್ತಾ ಇದ್ದೀರಾ, ವಜ್ರದ ಕಿರೀಟದ ಮೂಲಕ ಚಲುವನಾರಾಯಣ ಸ್ವಾಮಿಯ ಪ್ರದರ್ಶನ ಕೈಗೊಳ್ಳಲಾಗುತ್ತದೆ. ನೋಡಿ, ನೋಡ್ತಾ ಇದ್ದೀರಾ, ಗೋವಿಂದ ಗೋವಿಂದ ಎನ್ನುವಂತಹ ಭಕ್ತರ ಸಾಗರದ ಮಾತುಗಳನ್ನು ತಿಳ್ಕೊಳ್ತಾ ಇದ್ದೀರಾ. ಅಲ್ಲಿ ಕಂಡು ಬಂದಂತಹ ದೀಪಾಲಂಕೃತವಾಗಿರುವಂಥ ಶ್ರೀ ಚಲುವನಾರಾಯಣಾಯ ನಮಃ. ಬಹಳ ಸಂತೋಷವಾಯಿತು. ನಂತರ ಬೆಳಗ್ಗೆ 2:30 ರಾಜ್ಯಮುಡಿ ಮಹೋತ್ಸವ ಅದ್ದೂರಿಯಾಗಿ ಬಂಗಾರದ ಕಿರೀಟದ ಮೂಲಕ ಮೆರವಣಿಗೆ ಆಗ್ತಾ ಇದೆ. ಚಲುವನಾರಾಯಣ ಸ್ವಾಮಿಯ ಪ್ರದರ್ಶನ ಇವಾಗ ಕಲ್ಯಾಣಿಯಲ್ಲಿ ಜನವರಿ 1ನೇ ತಾರೀಕು ಇಲ್ಲಿ ತಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಬರೋಣ. ಇಂತಿ ನಿಮ್ಮ ಚಮನ್. ಧನ್ಯವಾದಗಳು.